ಹಾಯ್ ಫುಡ್ ಲವರ್ಸ್, ಲೆಟ್ಸ್ ಮೇಕ್ ಸಿಂಪಲ್ ಎಗ್ ಮಸಾಲ. ಇನ್ನು ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಅಂತ ಹೇಳ್ತಾ, ಫಸ್ಟ್ ಎಗ್ ಬಾಯ್ಲ್ ಮಾಡ್ಕೊಬೇಕು. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಎಷ್ಟು ಮೊಟ್ಟೆ ತೊಗೋತೀರೋ ಅದ್ರ ತಕ್ಕಂಗೆ ಮಸಾಲೆ ರೇಷಿಯೋ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಒಂದು ಜಾರಲ್ಲಿ ಸ್ವಲ್ಪ ಆನಿಯನ್ನು, ಜಾಸ್ತಿ ಟೊಮೆಟೊ, ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಸ್ಟೋನ್ ಕಡಾಯಿಗೆ ಆಯಿಲ್ ಹಾಕೊಂಡಿದ್ದೀನಿ, ಯಾಕೆಂದರೆ ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಅದಾದಮೇಲೆ ಸೋಂಪು ಹಾಕ್ಕೊಳ್ಳಿ, ಆಮೇಲೆ ಕಸೂರಿ ಮೇಥಿ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಾದ್ಮೇಲೆ ಒಂದು ರಪ ಬಿಡ್ತಾ ಇರೋದು ಎಣ್ಣೆಗೆ. ಸೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಬೇಕು. ಸೊ ಇಲ್ಲಿ ಆನಿಯನ್ ಜಾಸ್ತಿ ಟೊಮೆಟೊ ಕಡಿಮೆ, ಫಸ್ಟ್ ರುಬ್ಕೊಂಡ್ರಲ್ಲ ಅಲ್ಲಿ ಟೊಮೆಟೊ ಜಾಸ್ತಿ ಆನಿಯನ್ ಕಡಿಮೆ. ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ರೆಸಿಪಿಗೆ ನೀವು ಎಷ್ಟು ಆನಿಯನ್ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಆಗುತ್ತೆ. ಆಮೇಲೆ ಸಾಲ್ಟ್ ಮತ್ತು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, 1 ಬಾಯ್ಲ್ಡ್ ಎಗ್ಗಲ್ಲಿ 60 to 70 ಕ್ಯಾಲೋರೀಸ್ ಮತ್ತು 6 grams ಆಫ್ ಪ್ರೋಟೀನ್ ಇರುತ್ತೆ. ಟೊಮೆಟೊ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಮುಂಚೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಕೈ ಆಡಿಸಿ. ಆಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಲೋ ಫ್ಲೇಮಲ್ಲಿ ಒಂದು 5 minutes ತಟ್ಟೆ ಮುಚ್ಚಿ ಬಿಟ್ಬಿಡಿ. ಇನ್ನೇನು ಲಿಡ್ ಓಪನ್ ಮಾಡಿದ್ರೆ ಮಸ್ತಾಗಿರೋ ಬೇಸ್ ಮಸಾಲ ರೆಡಿಯಾಗಿದೆ. ಇವಾಗ ಇದಕ್ಕೆ ಏನಾರು ಆ್ಯಡ್ ಆನ್ಸ್ ಮಾಡಬೇಕಲ್ಲ, ಸೊ ನಾನಿಲ್ಲಿ ಚಿಕನ್ ಮಸಾಲ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆ ಖಾರ ಪುಡಿ. ನೀವು ಚಿಕನ್ ಮಸಾಲ ಬದಲು ಎಗ್ ಮಸಾಲ ಏನಾರು ಯೂಸ್ ಮಾಡ್ಬೋದು. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ಹಾಕ್ಕೊಳ್ಳಿ, ನಿಮ್ಮ ಸ್ಪೈಸಿ ಲೆವೆಲ್ ತಕ್ಕಂಗೆ. ಸೊ ನಾವು ಬಾಯ್ಲ್ ಮಾಡ್ಕೊಂಡಿರೋ ಎಗ್ಸ್ನ ಇಲ್ಲಿ ಸಣ್ಣದಾಗಿ ಹೆಚ್ಚಿ ಮಸಾಲೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಸ್ಮಾರ್ಟ್ ಟಿಪ್ ಏನು ಅಂದರೆ, ಆ ಎಗ್ ಎಲ್ಲೋನ ಸಪ್ರೇಟಾಗಿ ಹಾಕೊಂಬಿಡಿ. ಫಸ್ಟ್ ವೈಟ್ ಪಾರ್ಟನ್ನು ಮಾತ್ರ ಸಣ್ಣದಾಗಿ ಹೆಚ್ಕೊಳ್ಳಿ, ಯಾಕಂದರೆ ಆ ಎಲ್ಲೋ ಪಾರ್ಟು ಸಣ್ಣದಾಗಿ ಕಟ್ ಆಯಿತು ಅಂದರೆ ಮಸಾಲೆ ಜೊತೆ ಬ್ಲೆಂಡಾಗಿ ಫ್ಲೇವರ್ ಅಷ್ಟು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಬೌಲ್ ನೀರು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮಿಗೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 minutes ಬಿಟ್ಬಿಡಿ. ಆಮೇಲೆ ಲಿಡ್ ಓಪನ್ ಮಾಡ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ, ನಿಂಬೆಹಣ್ಣು, ಬೆಣ್ಣೆ, ತುಪ್ಪ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ಮುದ್ದೆ, ರೊಟ್ಟಿ, ಚಪಾತಿ, ವೈಟ್ ರೈಸು, ಗೀ ರೈಸಿಗಂತೂ ಬ್ಯಾಟಿಂಗ್ ಆಡ್ತಾಯಿದ್ರೆ ನೆಕ್ಸ್ಟ್ ಲೆವೆಲಿಗಿರುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ಸಿಂಪಲ್ ರೆಸಿಪಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ದಯವಿಟ್ಟು ಮರಿಬೇಡಿ.